2043ರವರೆಗೆ ಗಣಪತಿ ಮೂರ್ತಿ ಕೊಡುಗೆ ಹರಕೆ ಇದೆ. ನಮಸ್ಕಾರ ಸ್ನೇಹಿತರೆ, ನೋಡಿ ಗಣಪತಿಯನ್ನು ಕಳಿಸ್ಕೊಡ್ಲಿಕ್ಕೆ ನಡೀತಿರೋ ಸಿದ್ಧತೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ 3 ಕಡೆಯ ಗಣಪತಿ ವಿಸರ್ಜನೆಯ ಒಂದಿಷ್ಟು ತುಣುಕುಗಳನ್ನು ತೋರಿಸೋ ಪ್ರಯತ್ನ ಮಾಡ್ತೇನೆ. ಇದು ನಮ್ಮ ಹಕ್ಕಾಡಿ ಗ್ರಾಮದ ಕುಂದಬಾರಂದಾಡಿಯ ಮಾಸ್ತಿಕಟ್ಟೆ ಎನ್ನುವ ಗಣಪತಿ. ಸಾಧಾರಣ ಇಲ್ಲಿ ಈ ಗಣಪತಿಗೆ 35 ವರ್ಷ ಆಯಿತು. ಈ ವರ್ಷ ಪೂಜೆ ಮಾಡ್ತಾ ಇರೋದು 35ನೇ ವರ್ಷ. ಆಲ್ರೆಡಿ ಮೆರವಣಿಗೆಗೆ ಸಿದ್ಧತೆ ಆಗ್ತಾ ಇದೆ. ವಾಹನಗಳು ರೆಡಿಯಾಗಿದೆ. ನೋಡಿ, ಗಣಪತಿಯ ಮೆರವಣಿಗೆಯಲ್ಲಿ ತಗೊಂಡು ಹೋಗಲಿಕ್ಕೆ ವಾಹನ ರೆಡಿಯಾಗಿದೆ. ಇವರು ಇಲ್ಲಿಂದ ಸೀದಾ ಚಕ್ರಹೊಳೆಯಲ್ಲಿ ಗಣಪತಿ ವಿಸರ್ಜನೆಯನ್ನು ಮಾಡ್ತಾರೆ. ಇದು ನಮ್ಮ ಕುಂದಬಾರಂದಾಡಿಯ ರಿಕ್ಷಾ ಟೀಮ್. ನಿನ್ನೆ ಯಕ್ಷಗಾನದಲ್ಲಿ ರಿಕ್ಷಾ ಚಾಲಕರೊಬ್ಬರು ವೇಷ ಮಾಡಿದ್ರು. ಇವರೇ ಚಂದ್ರ ಅಂತ ಹೇಳಿ. ಇವರು ಸೋಷಿಯಲ್ ವರ್ಕರ್ ಸಹಿತ ಹೌದು. ನೋಡಿ, ಇವತ್ತಿರೋ ಡ್ರೆಸ್ ನೋಡ್ರಿ ಹೇಗಿದೆ ಅಂತ. ಪ್ರಸಾದ್ ಜೋಗಿ ಇದಾರಲ್ಲ, ನಿಮ್ಮ ಮನರಂಜನೆ ಕೊಡ್ತಕ್ಕಂಥ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಿದ್ದಾರೆ. ಅವರು ಸಹಿತ ಎಲ್ಲ ಇರೋರು. ಆದರೆ ಇವತ್ತು ಅವರಿಗೆ ಬೇರೆ ಕಡೆ ಕಾರ್ಯಕ್ರಮ ಇರೋದಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ. ಅವರಿಲ್ಲ. ಪ್ರಸಾದ್ ಜೋಗಿ ನೋಡಿ, ಇವರೆಲ್ಲ ನನ್ನ ರಿಕ್ಷಾ ಸ್ನೇಹಿತರು. ನೋಡಿ, ಇದು ಕುಂದಬಾರಂದಾಡಿ ಮಾಸ್ತಿಕಟ್ಟೆ ಗಣಪತಿ. ಆಲ್ರೆಡಿ ಇಲ್ಲಿ ಏಲಂ ಆಯ್ತು. ಫೋಟೋ ತೆಗೋದಿಲ್ಲ, ವಿಡಿಯೋ ಮಾಡ್ತಾರೆ. ರಾಜು ಮಾಸ್ಟರ್ ಇದೆಲ್ಲ ಟೀಮ್. ಇದು ಟೀಮ್ ವರ್ಕ್. ಈ ಗಣಪತಿ ಅಂತ ಹೇಳ್ತಕ್ಕಂಥದ್ದು ಒಂದು ಟೀಮ್ ವರ್ಕ್. ನೋಡಿ, ಕಳೆದ 35 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಈ ಟೀಮ್ ಎಷ್ಟು ಸದೃಢವಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಸಂಘಟನೆಯನ್ನ ಮಾಡುವುದು ವಿಶೇಷ ಅಲ್ಲ, ಆ ಸಂಘಟನೆಯನ್ನ ಸದೃಢವಾಗಿ ಮುನ್ನಡೆಸ್ಕೊಳ್ಳತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಜನರ ಉತ್ಸವದ ಮೊದಲನೇ ಬುಗ್ಗೆ ಗಣಪತಿ ಚೌತಿಯಿಂದ ಆರಂಭ ಆಗ್ತದೆ. ಸ್ನೇಹಿತರೆ, ಇಲ್ಲಿಯ ಗಣಪತಿಯ ವಿಶೇಷ ಅಂತಂದರೆ, ನೀವು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹರಕೆಗಳನ್ನು ನೋಡಿರ್ಬೋದು. ಯಕ್ಷಗಾನ ಮೇಳದ ಹರಕೆಗಳು ತುಂಬ 2050 ಇರ್ತಕ್ಕಂಥದ್ದು ವಿಶೇಷ ಇದೆ. ಆದರೆ ಈ ಕುಂದಬಾರಂದಿಯ ಗಣಪತಿಯ 2043ರವರೆಗೆ ಗಣಪತಿ ಮೂರ್ತಿ ಕೊಡುಗೆ ಹರಕೆ ಇದೆ. ಇದು ಇಲ್ಲಿಯ ವಿಶೇಷ. ನೋಡಿ, ಉತ್ಸಾಹ ನೋಡಿ, ಮೆರವಣಿಗೆಗೆ ಸಿದ್ಧತೆ ನಡೀತಿದೆ. ನೋಡಿ, ಸಾಲಾಗಿ ನಿಂತಿರುವ ವಾಹನಗಳು ಇಲ್ಲಿಂದ ಹೊರಟು ಮೆರವಣಿಗೆ ಹೊರಟು ಇಲ್ಲೇ ಸಮೀಪದಲ್ಲಿ ಚಕ್ರ ನದಿಯಲ್ಲಿ ಗಣೇಶನ ವಿಸರ್ಜನೆ ಆಗ್ತದೆ. ಇದು ಹಕ್ಕಾಡಿಯ ಗಣೇಶೋತ್ಸವ 24ನೇ ವರ್ಷದ್ದು. ಮುಂದಿನ ವರ್ಷ 25ನೇ ವರ್ಷ. ಇವಾಗ ಹಕ್ಕಾಡಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೆರವಣಿಗೆ ಬರ್ತದೆ. ಗಣಪತಿಯನ್ನ ಕಳಿಸ್ಕೊಳ್ಳೋಕ್ಕೋಸ್ಕರ ಸೇರಿರ್ತಕ್ಕಂಥ ಜನ ಇರಲ್ಲ. ಕಳೆದ 2 ದಿನದಿಂದ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳ ನಡೆ ಗೆದ್ದುಗಟ್ಟಿದ ಮನಸ್ಸಿಗೆ ಒಂದು ರೀತಿಯ ಹೊಸ ಉಲ್ಲಾಸ ಕೊಟ್ಟಿದೆ, ನಿರೀಕ್ಷೆ ಇದೆ. ಇದು ಜಂಕ್ಷನ್ ಆಗಿರೋದು. ನೋಡಿ, ಸರ್ಕಲ್ ಜನದಟ್ಟಣೆಯ ಕೇಂದ್ರ ಆಗ್ತಾ ಇದೆ. ಎಲ್ಲ ಮೀರಿದ ಉತ್ಸಾಹ, ಎಲ್ಲ ಮೀರಿದ ಉತ್ಸಾಹ. ಎಲ್ರಿ
ಅಲ್ಲೇ ಕೆಲಸ ಇರೋದಿಲ್ಲ. ಇದು ಆಲೂರು ಗಣಪತಿ. ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೆ, ಆಲೂರ ಗಣಪತಿ ಶೋಭಾಯಾತ್ರೆ ಇದೆಯಲ್ಲ, ಅದು ತುಂಬಾ ವೈಭವವಾಗಿರ್ಬೇಕಾಗುತ್ತೆ. ಈಗ ನಿಮ್ಮ ಕಣ್ಣು ಮುಂದೆ ದೃಶ್ಯಗಳು ಕಾಣ್ತಾ ಇದೆ, ಸ್ಪಷ್ಟ ಸಾಕ್ಷಿ ಅದ್ಭುತವಾಗಿ ಇವರು ಆಯೋಜನೆ ಮಾಡ್ತಾರೆ. ಒಂದು ಹೋಬಳಿಯಲ್ಲಿ ಉತ್ಸವ ಇದೆಯಲ್ಲ, ಇದು ಅತ್ಯಂತ ಶ್ರೀಮಂತವಾಗಿರ್ತದೆ. ನೋಡಿ ವಾಹನಗಳು, ಆಲೂರಿನ ವೈಭವಕ್ಕೆ ಇಟ್ಟಿರಬೇಕಿದ್ರೆ ಹಕ್ಕಾರಿ ಗಣಪತಿಯ ಮೆರವಣಿಗೆ ಯತ್ನವಾಗುವುದನ್ನು ಸೈನ್ಯ ತೆಗೆದುಕೊಂಡಿರುವಂತ ನಮ್ಮ ಆರೋಗ್ಯ ಗ್ರಾಮಸ್ಥರು ಟ್ರಾಫಿಕ್ ಜಾಮ್ ಆಗಿದೆ.
ಅಂಬಾಡಿಯ ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆ ಬರ್ತಾ ಇದೆ. ರಾಜ್ಯ ಹೆದ್ದಾರಿ ಪಕ್ಕದ ರಸ್ತೆಯಲ್ಲಿ ಆಲೂರು ಮೆರವಣಿಗೆ ಇಟ್ಟುಕೊಂಡಿದೆ. ಸ್ನೇಹಿತರೆ, ಸಾರ್ವಜನಿಕ ಗಣೇಶೋತ್ಸವ ವಿಸರ್ಜನೆಗೆ ಮುನ್ನ ಹೇ ದೇವಾ, ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿಬಿಡು, ಮತ್ತೆ ಮುಂದಿನ ವರ್ಷ ಬೇಗ ಬಾ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಗಣೇಶ ಮಂತ್ರದೊಂದಿಗೆ ಗಣೇಶನ ವಿಸರ್ಜನೆ ಮಾಡಬೇಕಾದ್ದು ಸಂಪ್ರದಾಯ. ಆದರೆ ಇವತ್ತು ಏನಾಗ್ತಿದೆ, ಸಾರ್ವಜನಿಕ ಗಣೇಶೋತ್ಸವ ಹೇಗಿರಬೇಕು, ಅದರ ವಿಸರ್ಜನೆ ಹೇಗಿರಬೇಕು, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಗಣೇಶ.